ಶಿವಮೊಗ್ಗದಲ್ಲಿ BY ರಾಘವೇಂದ್ರ ವಿರುದ್ಧ ಪಕ್ಷೇತರನಾಗಿ ಸ್ಪರ್ಧಿಸಿಯೇ ಸಿದ್ಧ ಎಂದು ತಯಾರಾಗಿರುವ ಈಶ್ವರಪ್ಪನವರು ಕನ್ವಿನ್ಸ್ ಆಗುವ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಈಗ ಹೇಳ್ತಾ ಇದ್ದಾರೆ, ನಾನು ನಿರ್ಧಾರ ತಗೊಂಡಾಗಿದೆ, ಇನ್ನು ಮುಂದೆ ಯಾವ ಸ್ಥಾನಮಾನ ಕೊಟ್ಟರು ನಾನು ನನ್ನ ನಿರ್ಧಾರದಿಂದ ಹಿಂದೆ ಸರಿಯೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ನೆನ್ನೆಯ CEC ಮೀಟಿಂಗ್ನಲ್ಲೂ ಕೂಡ ಈಶ್ವರಪ್ಪನವರ ಬಂಡಾಯದ ಚರ್ಚೆಯಾಗಿದೆ. ಬಿಜೆಪಿ ವಿರುದ್ಧ ಅಲ್ಲ, ಬಿಜೆಪಿಯಲ್ಲಿನ ಬದಲಾವಣೆಗಾಗಿ ನನ್ನ ಸ್ಪರ್ಧೆ ಅಂತ ಇದ್ದಾರೆ. ಯಡಿಯೂರಪ್ಪನವರು ಮಾತಾಡಿದ್ದಾರೆ, ಕಾಂತೇಶ್ ಮಾತಾಡಿದ್ದಾರೆ, ಈಶ್ವರಪ್ಪ ಪುತ್ರ ಕೇಳಿಸ್ಕೊಳ್ಳಿ. ಮೋದಿ ವಿರುದ್ಧ ಹೋಗಲ್ಲ, ನೀವು ಬಿಜೆಪಿ ವಿರುದ್ಧನಾ? ಇಲ್ಲ, ನಮ್ ತಾಯಿ ಬಿಜೆಪಿ. ನಾನು MLA ಆಗ್ಬೇಕು, MLC ಆಗ್ಬೇಕು, MP ಆಗ್ಬೇಕು, ಚುನಾವಣೆ ನಿಂತಿಲ್ಲ. ಮೋಸದ ವಿರುದ್ಧ, ಸಂಘಟನೆ ಅನ್ಯಾಯ ಆಗಿರೋದ್ ವಿರುದ್ಧ, ಹಿಂದುತ್ವದ ಪರವಾಗಿ. 26ನೇ ತಾರೀಕು ಶಿವಮೊಗ್ಗ ನಗರದ ಬೂತ್ ಮಟ್ಟದ ಎಲ್ಲ ಕಾರ್ಯಕರ್ತರು ಅಲ್ಲಿ ಸೇರ್ತಾ ಇದ್ದಾರೆ. ಗ್ರಾಮಾಂತರ ಪ್ರದೇಶದಲ್ಲಿ ಏನು ಮಾಡಬೇಕು ಅನ್ನೋದನ್ನ ಇವು ನಾಳೆ ಅವ್ರು ಬಂದಾಗ ಅವ್ರ ಜೊತೆಗೆ ತೀರ್ಮಾನ ಮಾಡೋರಿದ್ದೀವಿ. ಚುನಾವಣೆ ಮುಗೀತಿದ್ದಂಗೆ ನನಗೆ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಪರಿವರ್ತನೆ ಆಗಿ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಒಟ್ಟಿಗೆ ಅಭಿಪ್ರಾಯಗಳನ್ನ ಹೇಳಿ ರಾಜ್ಯದ ವಿಧಾನಸಭೆನ ಬಿಜೆಪಿ ನಾವು ಹಿಡಿತೀವಿ ಇರುತ್ತೆ ವಿಶ್ವಾಸ ನನಗಿದೆ. ಈಶ್ವರಪ್ಪನವರು ಅವ್ರ ಮಗನಿಗೆ ಸೀಟ್ ಸಿಗಲಿಲ್ಲ ಅನ್ನೋ ಒಂದೇ ಕಾರಣಕ್ಕೋಸ್ಕರ ನಮ್ಮ ಮೇಲೆ ಆರೋಪ ಮಾಡ್ತಾ ಇದ್ದಾರೆ. ಸರಿಯಲ್ಲ. ಯಾವುದೇ ತೀರ್ಮಾನ ತಗೊಳ್ಳೋದಾದ್ರೂ ಚುನಾವಣಾ ಸಮಿತಿ ತಗೊಳ್ತಾರೆ. ಆ ತೀರ್ಮಾನ ಸರ್ವಸಮ್ಮತ ತೀರ್ಮಾನ ಆಗಿರುತ್ತೆ ಹೊರತು ಯಡಿಯೂರಪ್ಪ ವೈಯಕ್ತಿಕವಾಗಿ ಯಾವುದೇ ತೀರ್ಮಾನ ತಗೊಂಡಿಲ್ಲ. ಆದ್ರೆ ಅನಗತ್ಯವಾಗಿ ಅವರು ಯಡಿಯೂರಪ್ಪನವ್ರು ನನ್ನ ಮಗನಿಗೆ ಸೀಟ್ ಕೊಡಿಸಿಲ್ಲ ಈ ಮಾತನ್ನು ಹೇಳ್ತಾ ಇದ್ದಾರೆ. ಬಹುಶಃ ಇನ್ನು 2-3 ದಿವಸದಲ್ಲಿ ಅವರು ಅರ್ಥ ಮಾಡಿಕೊಂಡು ಸರಿ ಹೋಗ್ತಾರೆ ಅಂತ ಭಾವಿಸ್ತೀನಿ. ಈ ಒಂದು ತೀರ್ಮಾನ ಒಂದು ಕುಟುಂಬದ ತೀರ್ಮಾನ ಆಗಿರೋದ್ರಿಂದ 100ಕ್ಕೆ 100 ಈ ಬಾರಿ ಈಶ್ವರಪ್ಪನವರು ಸ್ವತಂತ್ರವಾಗಿ ಸ್ಪರ್ಧಿಸ್ತಾರೆ. 100ಕ್ಕೆ 100 ಅವರು ಜಯಗಳಿಸೋದ್ರಲ್ಲಿ ಯಾವುದೇ ರೀತಿಯಂತ ಅನುಮಾನ ಇಲ್ಲ. ಶಿವಮೊಗ್ಗ ಲೋಕಸಭಾ ಕ್ಷೇತ್ರಕ್ಕೆ ಹಿಂದುತ್ವವಾದಿ ಈಶ್ವರಪ್ಪನವ್ರು ಗೆಲ್ಲಿಸುವ ಮುಖಾಂತರ ಬರುವಂಥ ದಿನಗಳಲ್ಲಿ ಭಾರತೀಯ ಜನತಾ ಪಕ್ಷದ ಒಂದಿಷ್ಟು ಪರಿವರ್ತನೆಗಳಾಗಬೇಕು ಅನ್ನೋಂಥ ಒಂದು ಹೋರಾಟ. ಎಲ್ಲ ರೀತಿ ಇದೇ ರೀತಿಯಂಥ ವಾತಾವರಣ ಇದೆ. 100ಕ್ಕೆ 100 ವಿಶ್ವಾಸ ಇದೆ. ನನಗೆ ಇಡೀ ಕಾರ್ಯಕರ್ತರು ನಮ್ಮ ಜೊತೆಗಿದ್ದಾರೆ. ಈಶ್ವರಪ್ಪನವರಿಗೆ ಆಶೀರ್ವಾದ ಮಾಡ್ತಂತ ನಂಬಿಕೆ ನನ್ನಲ್ಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.